ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. NCPI ಮ್ಯಾಪಿಂಗ್ ಅಥವಾ ಆಧಾರ್ ಸೀಡಿಂಗ್ ಅಂತ ಕೂಡ ಹೇಳ್ತಾರೆ. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಅಂದರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು NCPI ಮ್ಯಾಪಿಂಗ್ ಆಗಿತ್ತು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದೋ ಒಂದು ಬ್ಯಾಂಕ್ ಲಿಂಕ್ ಆಗಿರುತ್ತೆ. ಒಂದು ವೇಳೆ ಲಿಂಕ್ ಆಗಿತ್ತು ಅಂತಂದರೆ ಒಳ್ಳೆಯದು. ಒಂದು ವೇಳೆ ಆಗಿರಲಿಲ್ಲ ಅಂತಂದರೆ ನೀವೊಂದು ನಿಮ್ಮ ಬ್ಯಾಂಕ್ನಲ್ಲಿ ಹೋಗಿ ನಿಮ್ಮ ಎಲ್ಲ ಡೀಟೇಲ್ಸ್ನ ಕೊಟ್ಟು ನೀವು ಈ ಒಂದು ಮ್ಯಾಪಿಂಗ್ನ ಮಾಡಬೇಕಾಗುತ್ತೆ. ಇದಕ್ಕೆ ಆಧಾರ್ ಸೀಡಿಂಗ್ ಕೂಡ ಅಂತ ಹೇಳ್ತಾರೆ. ಆಧಾರ್ ಸೀಡಿಂಗ್ ಅಂತ ಕೂಡ ಹೇಳ್ತಾರೆ. ಇದನ್ನು ನೀವು ಮಾಡಿಸಿದರೆ ಏನಾಗುತ್ತೆ, ನಿಮಗೆ ಯಾವುದೇ ಒಂದು ಭಾಗ್ಯ ಅಂತಿರುತ್ತಲ್ಲ, ಈಗ ಅನ್ನ ಭಾಗ್ಯ ಆಗಲಿ, ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ 2,000 ದುಡ್ಡು ಬರುತ್ತೆ, ಮತ್ತು ಅನ್ನ ಭಾಗ್ಯದಿಂದ ದುಡ್ಡು ಬರುತ್ತೆ, ಮತ್ತು ಓಲ್ಡ್ ಏಜ್ ಪೆನ್ಷನ್ ಬರುತ್ತೆ, ವಿಧವಾ ವೇತನ ಬರುತ್ತೆ, ಮತ್ತು ಅಂಗವಿಕಲ ವೇತನ ಬರುತ್ತೆ. ಯಾವುದೇ ಒಂದು ಪೇಮೆಂಟ್ ಗೌರ್ಮೆಂಟ್ ಕಡೆಯಿಂದ ಬರಬೇಕಿತ್ತು ಅಂತಂದರೆ ಈ ಒಂದು NCPI ಮ್ಯಾಪಿಂಗ್ ಇರುತ್ತಲ್ಲ, ಈ ಒಂದು ಮ್ಯಾಪಿಂಗ್ ಆದರೆ ಅಷ್ಟೇ ನಿಮಗೆ ಬರುತ್ತೆ. ಯಾಕಂದರೆ ನಿಮಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ಒಂದು ವೇಳೆ ಗೌರ್ಮೆಂಟ್ನವರು ಪೇಮೆಂಟ್ ರಿಲೀಸ್ ಮಾಡಿದರೂ ಕೂಡ ನಿಮಗೆ ಯಾವ ರೀತಿ ಹೋಗಬೇಕು, ಈಗ ಇಲ್ಲಿಂದ ಇಲ್ಲಿವರೆಗೂ ಹೋಗಬೇಕು, ಇಲ್ಲಿಂದ ಇಲ್ಲಿವರೆಗೂ ಹೋಗಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ದಾರಿ ಇರಬೇಕು, ಒಂದು ವೇ ಇರಬೇಕು, ಅಂದರೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಗೌರ್ಮೆಂಟ್ ಇದೆ, ಇಲ್ಲಿ ನೀವಿದ್ದೀರಾ, ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ, ಇಲ್ಲಿಂದ ಅವರು ಪೇಮೆಂಟ್ ರಿಲೀಸ್ ಮಾಡಿದರೆ ಇಲ್ಲಿ ದಾರಿ ಇತ್ತು ಅಂತಂದರೆ ನಿಮಗೆ ಬಂದು ತಲುಪುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿ ದಾರಿ ಇರಲಿಲ್ಲ ಅಂತಂದರೆ ಇಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಮ್ಯಾಪಿಂಗ್ ಒಂದು ದಾರಿ ಥರ. ಇಲ್ಲಿ ಗೌರ್ಮೆಂಟ್ ಇದೆ, ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ. ಅವರು ಇಲ್ಲಿ ಅಮೌಂಟ್ ಹಾಕಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಬೇಕು ಅಂತಂದರೆ ಇಲ್ಲಿ ನೀವು NCPI ಮ್ಯಾಪಿಂಗ್ನ ಮಾಡಿರಬೇಕಾಗುತ್ತೆ. ಈ ದಾರಿನ ನೀವು ಮಾಡಿರಬೇಕಾಗುತ್ತೆ. ಭಾಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿರಲ್ಲ ಫ್ರೆಂಡ್ಸ್. ಆವಾಗ ಯಾರನ್ನ ಕೇಳಿದರೂ ಇದೇ ಹೇಳ್ತಾ ಇರ್ತಾರೆ, NCPI ಮ್ಯಾಪಿಂಗ್ ಮಾಡ್ಕೊಳ್ಳಿ, ಅಥವಾ ಆಧಾರ್ ಸೀಡಿಂಗ್ ಮಾಡ್ಕೊಳ್ಳಿ, ಅಥವಾ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರೋದಿಲ್ಲ ನೀವು ಚೆಕ್ ಮಾಡ್ಕೊಳ್ಳಿ, ಹೋಗಿ ಬ್ಯಾಂಕ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಹೇಳ್ತಾ ಇರ್ತಾರೆ. ಆವಾಗ ನೀವು ಬ್ಯಾಂಕ್ನಲ್ಲಿ ಹೋಗಿ ನೀವು ಎಲ್ಲನೂ ಹೇಳಬೇಕು, ಈ ರೀತಿ ಅಮೌಂಟ್ ಬರೋದಿದೆ, ನಮಗೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಕೊಡಿ ಅಂತೇಳಿ ಹೇಳಿದರೆ ಅವರು ಲಿಂಕ್ ಮಾಡಿ ಕೊಡ್ತಾರೆ. ಅವ್ರು ಚೆಕ್ ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದೆಯಾ ಯಾವುದಾದ್ರೂ ಬ್ಯಾಂಕ್ ಅಂತೇಳಿ ಚೆಕ್ ಮಾಡ್ತಾರೆ. ಲಿಂಕ್ ಇರಲಿಲ್ಲ ಅಂತಂದರೆ ನಿಮಗೆ ಆ ಬ್ಯಾಂಕ್ ಅಕೌಂಟ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ ಕೊಡ್ತಾರೆ. ಅಥವಾ ನಿಮಗೆ ಬೇರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕಿತ್ತು, ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕು ಆಧಾರ್ ಕಾರ್ಡ್ಗೆ ಅಂತಿತ್ತು ಅಂತಂದರೆ ಅದೇ ಬ್ಯಾಂಕ್ಗೆ ಹೋಗಿ ಈ ಆಧಾರ್ ಕಾರ್ಡ್ಗೆ ನಮ್ಮ ಆಧಾರ್ ಕಾರ್ಡ್ಗೆ ಇದೇ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ ಅಂತೇಳಿದರೆ ಅದೇ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ತಾರೆ. ಮೊದಲು ಬೇರೆ ಯಾವುದೇ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿತ್ತು ಅಂತಂದರೆ ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಇರುತ್ತೆ. ಈಗ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ UIDAI ಅಂತೇಳಿ ಟೈಪ್ ಮಾಡಿ. ಆಧಾರ್ ಕಾರ್ಡ್ದು UIDAI ಇಲ್ಲಿ ನೋಡ್ತಾರೆ, UIDAIನ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದಮೇಲೆ ಇದು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದಾದ್ಮೇಲೆ ಇಲ್ಲಿ ಯಾವುದಾದ್ರೂ ನೀವು ಚೆಕ್ ಮಾಡ್ಕೊಳ್ಳಿ, ಯಾವುದಾದ್ರೂ ಕ್ಲಿಕ್ ಮಾಡಿ. ಇದರ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಲಾಗಿನ್ ಆಗಬೇಕು ಫ್ರೆಂಡ್ಸ್. ಲಾಗಿನ್ ಆಗಬೇಕು ಅಂದರೆ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ, ಮತ್ತು ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ ಅಂತೇಳಿ ಕೇಳುತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟ್ರ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಏನಿರೋದು ಅದು ಕರೆಕ್ಟಾಗಿ ಎಂಟ್ರ್ ಮಾಡಿ ಸೆಂಡ್ OTP ಅಂತೇಳಿ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಈಗ ನಾನು ಆಧಾರ್ ಕಾರ್ಡ್ ಹಾಕಿದ್ದೀನಿ, ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡ್ ಕೂಡ ಇಲ್ಲಿ ಎಂಟರ್ ಮಾಡಿದ್ದೀನಿ. ಈಗ ಸೆಂಡ್ OTPನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ OTP ಜನರೇಷನ್ ಸಕ್ಸಸ್ಫುಲ್ ಅಂತಿದೆ. ಇಲ್ಲಿ OTP ಕೂಡ ಬಂದಿದೆ, ನೀವು ಚೆಕ್ ಮಾಡ್ಕೋಬೋದು. ಈ OTPನ ಇಲ್ಲಿ ಎಂಟರ್ ಮಾಡಬೇಕು. 945946. ಈ ರೀತಿ ನೀವು OTPನ ಎಂಟ್ರ್ ಮಾಡಿದ ಮೇಲೆ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಿದ್ರೆ ಇಲ್ಲಿ ಲಾಗಿನ್ ಆಗಿದೆ. ಇಲ್ಲಿ ಅವ್ರದ್ದು ಒಂದು ಫೋಟೋ ಇದೆ, ಯಾರು ಆಧಾರ್ ಕಾರ್ಡ್ ಇರುತ್ತೆ ಅವ್ರದ್ದು ಒಂದು ಫೋಟೋ ಇದೆ. ಈಗ ನೀವು ಆಧಾರ್ ಲಿಂಕ್ ಆಗಿದೆಯಲ್ಲ ಅಂತೇಳಿ ನೀವು ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಲಿಂಕ್ ಆಗಿರೋದು ತೋರಿಸುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತೇಳಿ ಇದೆ. ಇಲ್ಲಿ ಆ್ಯಕ್ಟಿವ್ ಅಂತಿದೆ. ಯಾವ ಡೇಟಿಗೆ ನೀವು ಈ ಆಧಾರ್ ಲಿಂಕ್ನ ಮಾಡಿದ್ದೀರಾ, ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ನ ಮಾಡಿದ್ದೀರಾ ಅಂತೇಳಿ ಇಲ್ಲಿ ಕೂಡ ತೋರಿಸ್ತಾ ಇದೆ, ಮತ್ತು ಯಾವ ಬ್ಯಾಂಕ್ ಇದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ನೀವು ಮ್ಯಾಪಿಂಗ್ ಮಾಡ್ಕೊಂಡ್ರೆ, NCPI ಮ್ಯಾಪಿಂಗ್ನ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಏನೇನು ಬರುತ್ತೆ ಗೌರ್ಮೆಂಟಿಂದ ದುಡ್ಡು ಎಲ್ಲನೂ
ನೀಟಾಗಿ ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೀಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಹಾಗೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಯಾಕಂದರೆ ಭಾಳಷ್ಟು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಅವ್ರಿಗೆ ದುಡ್ಡು ಬರ್ತಾ ಇರಲ್ಲ. ಯಾಕೆ ಬರ್ತಾ ಇರಲ್ಲ ಅಂತೇಳಿ ಅವರು ಚಿಂತೆ ಮಾಡ್ತಾ ಇರ್ತಾರೆ ಮತ್ತು ಬೇಜಾರಾಗ್ತಾ ಇರುತ್ತೆ. ಎಲ್ರಿಗೂ ದುಡ್ಡು ಬರ್ತಾ ಇರುತ್ತೆ. ಈಗ ಗೃಹಲಕ್ಷ್ಮಿದು 2,000 ಬರ್ತಾ ಇರುತ್ತೆ, ಮತ್ತು ಅನ್ನಭಾಗ್ಯದ ದುಡ್ಡು ಬರ್ತಾ ಇರುತ್ತೆ, ಮತ್ತು ಓಲ್ಡ್ ಏಜ್ ಪೆನ್ಷನ್ ಇರುತ್ತಲ್ಲ ಅದು ಇದು ದುಡ್ಡು ಬರ್ತಾ ಇರುತ್ತೆ. ಆ ಒಂದು ದುಡ್ಡು ಕೆಲವರಿಗೆ ಬರ್ತಾ ಇರಲ್ಲ, ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಈ ರೀತಿ ಒಂದು ಪ್ರಾಬ್ಲಮ್ ಕೂಡ ಆಗಿರುತ್ತೆ ಭಾಳಷ್ಟು ಜನರು. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಭಾಳಷ್ಟು ಜನಕ್ಕೆ ಶೇರ್ ಮಾಡಿದರೆ, ನೀವು ವಾಟ್ಸಪ್ ಗ್ರೂಪ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿದರೆ ಅವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಅವರು ಖುಷಿ ಆಗ್ತಾರೆ, ನಿಮಗೂ ಒಂದು ಒಳ್ಳೆ ಪುಣ್ಯ ಬರುತ್ತೆ. ನೀವು ಶೇರ್ ಮಾಡಿದರೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಯಿತು, ನಿಮ್ಮಿಂದ ಅವ್ರಿಗೆ ದುಡ್ಡು ಬಂತು ಅಂತಂದರೆ ನಮಗೆ ಅವರು ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ನಿಮಗೂ ಕೂಡ ಒಳ್ಳೇದು ಮಾಡಿದ್ದೀರಾ ಅಂತೇಳಿ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.